ಯಾಕಂತಂದ್ರೆ ಎಟ್ ಎ ಟೈಮ್ ನಿಮ್ಗೆ ಒಂದು ಪಿಕಪ್ ಕೊಡಲ್ಲ ಐತಂತಿಕೋರಿ ಟ್ರಾಫಿಕ್ನಾಗ ಅದ್ರಾಗ ಭಾಳ ಪ್ರಾಬ್ಲಮ್ ಐತಂತಿಕೋರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಕ್ಸ್ಪೀರಿಯನ್ಸ್ ಇತನ ಬುರಾ ಆಯ್ತು ಕೇಳ್ಬೇಡ್ರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ ಬೈ ಓಕೆ ನೋಡಿ ಬೈ ಇವಾಗ ನಮ್ದು ಬೈ ಟೆಸ್ಟ್ ರೈಡ್ ಮಾಡ್ತಾ ಇದಾರ, ಹೆಂಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಂತ ಆಮೇಲೆ ನೋಡಮೆ. ಓಕೆ ಹೋಯ್ತು ಮುಂದೆ ಹೋಯ್ತು. ಸೊ ಇವಾಗ ಒಂದು ಟೆಸ್ಟ್ ರೈಡ್ ಮಾಡತ್ತೀನಿ, ನಿಮ್ಗೆ ನನ್ಗೆ ಏನೇನು ಫೀಲ್ ಆಯ್ತಾ ಈ ಬೈಕ್ ಮೇಲೆ ಅಂತ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನೋಡಿ ಅದು ಎದುರಿನ ಕಾರ್ನು ಏನಂತಾರ ಎಲೆಕ್ಟ್ರಿಕಲ್ ಅದ. ಸೊ ಇದನ್ನು ಎಲೆಕ್ಟ್ರಿಕಲ್. ಹಲೋ ಹಾಯ್ ನಮಸ್ಕಾರ. ಇವತ್ತು ಒಂದು ನಮ್ಮ ಫೇವ್ರೇಟ್ ಬೈಕ್ ಅಂತ ಹೇಳ್ಬೋದು, ಎಲೆಕ್ಟ್ರಿಕ್ ಬೈಕ್. ನೀವು ಆಲ್ಮೋಸ್ಟ್ ಕಮೆಂಟ್ ಮಾಡಿದ್ರಿ ಏನಂತಾರ ಒಂದು ಎಲೆಕ್ಟ್ರಿಕ್ ಬೈಕ್ ರಿವ್ಯೂ ಮಾಡು ಅಂತ. ಬಟ್ ನಾನು ಸಿಕ್ಕಿದ್ದು ಓಲಾ ಈ ಪ್ರೆಸೆಂಟ್ ಟ್ರೆಂಡಿಂಗ್ ನಲ್ಲಿ ಇರೋದು ಕಾಂಟ್ರವರ್ಸಿಯಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಓಲಾ ಬಹಳ ಕೇಸಸ್ಗಳು ನೋಡಿದ್ವಿ. ಮತ್ತೊಂದು ನಮ್ದೊಂದು ರಿವ್ಯೂ ಮಾಡ್ಲೇಬೇಕು. ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಬೈಕ್ ಆಲ್ಮೋಸ್ಟ್ ರಿವ್ಯೂ ಮಾಡ್ತಾ ಇರ್ಬೇಕು ನಾವು. ಯಾಕಂತಂದ್ರೆ ರಿವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ ಜನಗಳಿಗೆ ಹೆಂಗಿರುತ್ತ ಬೈಕ್ ಅಪ್ಪ ಅಂತ. ಮತ್ತೊಂದು ಈ ಬೈಕಿಂದು ಫೀಚರ್ ಏನಂತಂದ್ರೆ ಮೊದಲು ನಿಮ್ಗೆ ಇದ್ರಾಗ ಆಲ್ಮೋಸ್ಟ್ ಒಂದು 4 ವೇರಿಯಂಟ್ ಬರ್ತಾವ, 4-5 ವೇರಿಯಂಟ್ ಬರ್ತಾವ. ಸೊ 5 ವೇರಿಯಂಟ್ ನಾಗ ಇಲ್ಲಿ ನಾವು ಚೂಸ್ ಮಾಡಿದ್ದು 3 ಕಿಲೋ ವ್ಯಾಟಿಂದು ಒಂದು ಬ್ಯಾಟ್ರಿ. ಇದು ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಒಂದು ರಿವರ್ಸ್ ಗೇರ್ ಕೊಟ್ಟೋನ. ಮತ್ತೊಂದು ಏನಂತಾರ ಮೋಡ್ಸ್ ಅವ, 3 ಮೋಡ್ಸ್ ಅವ. ಒಂದು ನಾರ್ಮಲ್ ಸ್ಪೋರ್ಟ್ಸ್ ಮೋಡ್ ಮತ್ತೊಂದು ಎಕೋ ಮೋಡ್ ಅದ. ನೀವು ಎಕೋ ಮೋಡ್ ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಒಂದು 30 to 40 ಕಿಲೋಮೀಟರ್ ರೈಡ್ ಮಾಡ್ಬೋದು ಪರ್ ಅವರ್ ಅಲ್ಲಿ. ಆದ್ರೆ ನೀವು ಏನ್ ನಾರ್ಮಲ್ ಮೋಡ್ ಹಾಕ್ತಿರ ನೋಡ್ರಿ, ಅದು ಅಲ್ಟಿಮೇಟ್ ಇರ್ತದ. ಒಂದು ಮಿಡಲ್ ನಾಗ ಅಂತಿಕೋದು ನಾರ್ಮಲ್ ಮೋಡ್ ಒಂದು 60-50 ರೇಂಜ್ ನಾಗ ಓಡ್ತಾ ಇರ್ತದೆ ಗಾಡಿ. ಮತ್ತು ಸ್ಪೋರ್ಟ್ಸ್ ಮೋಡ್ ಬಿಟ್ರೆ ಅಲ್ಲಿ ಅನ್ನದರ್ ಲೆವೆಲ್ ಅಂತಿಕೋರು. ಯಾಕಂತಂದ್ರೆ ಸ್ಪೋರ್ಟ್ಸ್ ಮೋಡ್ ಆಲ್ಮೋಸ್ಟ್ 90 ಕ್ರಾಸ್ ಮಾಡ್ಬೋದು ಅಂತ ಅನಿಸ್ತಾವ ಅಂತ. ಯಾಕಂದ್ರೆ ನಾವು ಟ್ರೈ ಮಾಡಿಲ್ಲ. ಟ್ರೈ ಮಾಡ್ಬೇಕಂತಂದ್ರೆ ಯಾಕೆ ಸಿಟಿಯಾಗಿ ಟ್ರೈ ಮಾಡಕ್ ಬಹಳ ಕಷ್ಟ ಅದ ಇದು ಬೈಕ್. ಯಾಕಂದ್ರೆ ಇದು ಫಸ್ಟ್ ಆಫ್ ಆಲ್ ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು ನಾವು. ಸೊ ಇವಾಗ ಒಂದು ಟೆಸ್ಟ್ ರೈಡ್ ಮಾಡ್ತೀನಿ, ನಿಮ್ಗೆ ನನ್ಗೆ ಏನೇನು ಫೀಲ್ ಆಯ್ತಾ ಈ ಬೈಕ್ ಮೇಲೆ ಅಂತ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಜಸ್ಟ್ ಏನಂತಾರೆ ನಾನು ಇದು ಆನ್ ಮಾಡ್ದೆ, ಕೀ ಆನ್ ಮಾಡ್ದೆ. ಜಸ್ಟ್ ಇವಾಗ ನಾವು ಪಾರ್ಕ್ ಅಂತ ಐತಿ. ಈಗ ನಾನು ಬ್ರೇಕ್ ಹಿಡಿದ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡ್ತೀನಿ ಸ್ಟಾರ್ಟಿಂಗ್ ಇದು ಬಟನ್ನು. ಸೊ ನಾರ್ಮಲ್ ಬಂತು. ಇವಾಗ ನಾನು ಹಾಕೋದು ಎಕೋ ಮೋಡ್ನಲ್ಲಿ ಸ್ಟಾರ್ಟ್ ಆಯಿತು. ಓಕೆ ಇವಾಗ ನೋಡಿ ಎಕೋ ಮೋಡಲ್ಲಿ ಇದ್ದೀವಿ. ಎಷ್ಟು ಆಲ್ಮೋಸ್ಟ್ ನಾರ್ಮಲಾಗಿ ಚೆನ್ನಾಗಿ ಓಡ್ತಾ ಇದೆ ಗಾಡಿ. ಅಯ್ಯೋ ನೋಡಿ ಅದು ಎದುರಿನ ಕಾರ್ನು ಏನಂತಾರ ಎಲೆಕ್ಟ್ರಿಕಲ್ ಅದ. ಸೊ ಇದನ್ನು ಎಲೆಕ್ಟ್ರಿಕಲ್. ಯಪ್ಪ ಹ್ಯಾಂಗೆ ಓಡಿಸ್ತಾರೋ ಗೊತ್ತಿಲ್ಲ, ಬಟ್ ಏನಂತಾರೆ ಬಟ್ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಭಾಳ ಖತರ್ನಾಕ್ ಅದ. ಬುರ ಎಕ್ಸ್ಪೀರಿಯನ್ಸ್ ಅದ ಎಕೋ ಮೋಡ್ನಲ್ಲಿ. ಯಾಕಂತಂದ್ರು ಗಾಡಿ ಕಂಟ್ರೋಲ್ ಆಗಲ್ಲ. ಸಡನ್ಲಿ ಬ್ರೇಕ್ ಹಿಡಿದ್ಬಿಟ್ಟು ನೀವು ಏನಂತಾರೆ ಇದು ಮಾಡಿದ್ರೆ ಅಂದ್ರೆ ಜೀರೋಗೆ ಬಂದುಬಿಟ್ಟು ಸಡನ್ಲಿ ಹೆಂಗಾಗ್ತಂದ್ರೆ ನೋಡಿ, ಈಗ ನಾನು ಬ್ರೇಕ್ ಹಿಡಿದೆ ಸೀದಾ 13-14-15 ರೋಸ್ ನಾ ಒಂದು 5 ಇಳಿತಂದ್ರೆ ಗಾಡಿ ಪಿಕಪ್ ಆಗೋಕ್ಕೆ ಭಾಳ ಟೈಮ್ ಹಿಡಿತದೆ. ವಿದಿನ್ 1-2-3 ಸೆಕೆಂಡ್ನಾಗ ಪಿಕಪ್ ಹಿಡಿತಂದ್ರೆ ಏನು ಅನ್ಸಲ್ಲ. ಬಟ್ ಇದು ಆಲ್ಮೋಸ್ಟ್ ಒಂದು 30 ಸೆಕೆಂಡ್ ತೋತು ಅಂತ ಅನಿಸ್ತದೆ ನನಗೆ. ಯಾಕಂದರೆ ಪೆಟ್ರೋಲ್ ಗಾಡಿ ಅಪ್ಲೈ ಬರಲ್ಲ, ನಾವೇನು ಎಕ್ಸ್ಪೆಕ್ಟು ಮಾಡಪ್ಲೈ ಇಲ್ಲಿ ಈ ಗಾಡಿಗಳಿಂದ. ಸೊ ಇವಾಗ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೊಂದೊಂದು ಇಂಥ ಕಂಪಾರ್ಟ್ಮೆಂಟ್ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಏನ್ ಬೇಕಾದ್ರೂ ಇಟ್ಕೋಬಹುದು. ಆಲ್ಮೋಸ್ಟ್ 2 ಹೆಲ್ಮೆಟ್ ಹಿಡಿಯುತ್ತೆ, ಮತ್ತೆ ನಿಮ್ಗೆ ತರಕಾರಿ ಗಿರ್ಕಾರಿ ಎವ್ರಿಥಿಂಗ್ ಹಿಡಿಯುತ್ತೆ ಇದರಲ್ಲಿ. ಸೊ ಚೆನ್ನಾಗಿ ಕೊಟ್ಟಿದ್ದಾನೆ. ಇದೊಂದು ನಂಗೆ ಚೆನ್ನಾಗಿ ಅನಿಸ್ತು, ಏನಿಲ್ಲ ಕರೆ ಬಟ್ ಇದೊಂದು ಚೆನ್ನಾಗಿ ಅನಿಸ್ತು. ಸೊ ಬೆಸ್ಟ್ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಕ್ವಾಲಿಟಿನೂ ಚೆನ್ನಾಗಿದೆ, ಬಸ್ ಕೊಟ್ಟಿದ್ದಾನೆ. ಸೊ ನೀವು ಮತ್ತೊಂದು ನೋಡಿ, ಇಲ್ಲಿ ಬೇಕಾದ್ರೆ ಹ್ಯಾಂಗ್ ಮಾಡ್ಕೊಳಕ್ಕೆ ಏನಾದ್ರು ನೀವು ತರಕಾರಿ ಗಿರ್ಕಾರಿ ಏನಾರ ಚೀಲ ಹ್ಯಾಂಗ್ ಮಾಡ್ಕೋಬಹುದು. ಮತ್ತೆ ಇಲ್ಲಂತರ 2 ಬಾಕ್ಸ್ ಕೊಟ್ಟಿದ್ದಾನೆ. 2 ಬಾಕ್ಸ್ ಅಲ್ಲಿ ಏನಂತಾರೆ ಮೇಲ್ಗಡೆ ನೋಡಿದ್ರೆ ಚಾರ್ಜರ್ ಇದೆ, ಚಾರ್ಜರ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಒಂದು ಯಾವ್ದಾರ ಮೊಬೈಲ್ ಇಟ್ಕೋಬಹುದು ನೀವು ಬೇಕಾದ್ರೆ. ಮತ್ತೆ ಯಾವಾಗ ನಾವು ಡಿಸ್ಪ್ಲೇ ಕಡೆ ಹೋದಾಗ ನೀವು ಬೇಸ್ನಾಗ ಡಿಸ್ಪ್ಲೇ ಆಲ್ಮೋಸ್ಟ್ ಚಿಕ್ಕದು ಬರುತ್ತೆ. ಸೊ ನೋಡಿ, ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಾನೆ ಜಸ್ಟ್ ಇವಾಗ ಪಾರ್ಕ್ ಮಾಡಿ ಸಲುವಾಗಿ ಪಾರ್ಕ್ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಬ್ಯಾಟ್ರಿ ಲೆವೆಲ್ ಕೊಟ್ಟಿದ್ದಾನೆ 88%. ಮತ್ತೆ ಟೈಮಿಂಗ್ ಕೊಟ್ಟಿದ್ದಾನೆ. ಮತ್ತೆ ಹಂಗೆ ರೇಂಜ್ ಎಷ್ಟು ಕಿಲೋಮೀಟರ್ ಓಡುತ್ತೆ, ಎಷ್ಟು ಬ್ಯಾಟ್ರಿಯಲ್ಲಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ. ಮತ್ತು ನಿಮ್ಗೆ ಇವಾಗ ನಾವು ಆಲ್ಮೋಸ್ಟ್ ಅಂದ್ರೆ ನಮ್ಮ ಬೈಕ್ ತೊಗೊಂಡಿದ್ದು 1410 ಅಂತ ಕೊಟ್ಟಿದ್ದಾನೆ. ಮತ್ತೆ ಟ್ರಿಪ್ನು ಕೊಟ್ಟಿದ್ದಾನೆ. ಸೊ ಇವಾಗ ಪಾರ್ಕಲ್ಲಿ ಇದೆ, ಪಾರ್ಕಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಅನೇಬಲ್ ರೈಟ್ ಟು ಚೇಂಜ್ ಅಂತ ಬರ್ತದೆ, ಚೇಂಜ್ ಮೋಡ್. ಸೊ ಇದು ನೋಡಿ, ಮತ್ತಂಗೆ ನೀವು ಎಲ್ಲ ಇಂಡಿಕೇಟರ್ನು ಕೊಟ್ಟಿದ್ದಾನೆ. ರೆಡ್ ಬೇಕಾದ್ರೆ ಲೆಫ್ಟ್ ಬೇಕಾದ್ರೆ ಲೆಫ್ಟ್ ಇಂಡಿಕೇಟ್ ಆಗುತ್ತೆ ನೋಡಿ. ಮತ್ತಂಗೆ ನಿಮಗಿನ್ನ ಸ್ಟ್ಯಾಂಡ್ ಹಚ್ಚಿದ್ರೆ ಸ್ಟ್ಯಾಂಡ್ನು ಬ್ಲಿಂಕ್ ಆಗುತ್ತೆ. ಇಲ್ಲಿ ನೋಡಿ ಸ್ಟ್ಯಾಂಡು ಬ್ಲಿಂಕ್ ಆಗುತ್ತೆ ಇಲ್ಲಿ ಸಿ. ಸೊ ಇದು ಇಂತೆಲ್ಲ ಕ್ವಾಲಿಟಿ ಅವನ್ ಮೇಂಟೈನ್ ಮಾಡಿದ್ದಾನೆ, ಆಲ್ಮೋಸ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ.
ಓಕೆ ಬೈ ಓಕೆ ನೋಡಿ ಬೈ ಇವಾಗ ನಮ್ದು ಬೈ ಟೆಸ್ಟ್ ರೈಡ್ ಮಾಡ್ತಾ ಇದಾರ ಹೆಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಂತ ಆಮೇಲೆ ನೋಡಮ್ಮೆ ಓಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ನಮಸ್ಕಾರ ಹೋಯ್ತು ಮುಂದೆ ಹೋಯ್ತು ನಾರ್ಮಲ್ ಬಂತೇನ ಓಕೆ ಇದು ಪಾರ್ಕ್ ಕಡೆ ಮುಂದೆ ಹೋಗಲ್ಲ ಸ್ಟ್ಯಾಂಡ್ ತೆಗ್ದಿರಿ ತೆಗ್ದಿರಾ ಇದು ಮಾಡ್ರಿ ಇದು ಎರಡು ಬ್ರೇಕ್ ಓಕೆ ಬಿಡ್ರಿ ಹಳ್ಳು ಓಕೆ ವೆರಿ ಇಂಟ್ರೆಸ್ಟಿಂಗ್ ರಿವರ್ಸ್ ಹಾಕಿ ರಿವರ್ಸ್ ಆಫ್ ಮಾಡಿ ಹಾಂ ಓಕೆ ಹಾಂ ನಾರ್ಮಲ್ ಅದಲ್ಲ ಬೈ ಹಳ್ಳುಗ ಬಿಡ್ರಿ ಇದು ಬಿಡ್ರಿ ಜರ ಹ್ಞೂ ಓಕೆ ಪರ್ಫೆಕ್ಟ್ ನೋಡ್ರಿ ಆಲ್ಮೋಸ್ಟ್ ಏನಂತಾರ ನಮ್ಮ ಬಾಯಿ ಇವತ್ತು ಇದ್ರದ್ದು ಪಾಸಿಟಿವ್ ರಿವ್ಯೂ ಕೊಡ್ತಾ ಅಂತಲತ್ತಾರ ನೋಡಮ್ಮಿ ಏನದ ಅಂತ ಹಳ್ಳುಗ್ ಬಿದ್ದಿಗೆನ ಮತ್ತೆ ಎಲ್ರ ಮೊದಲೇ ಏನಂತಾರ ಸೈಲೆಂಟ್ ಕಿಲ್ಲರ್ ಅದ ಗಾಡಿಗಳು ಇವು ಎಲೆಕ್ಟ್ರಿಕ್ ಗಾಡಿಗಳು A few moments later. ನೋಡಿ ಇವಾಗ ನಮ್ಮ ಬಾಯಿ ಆಲ್ಮೋಸ್ಟ್ ಬಂದರು ಟೆಸ್ಟ್ ರೈಡ್ ಮಾಡಿಕೊಂಡು ಬೈ ಏನಾಯ್ತು ಯಾಕ ಹಾಂ ಯಾಕೆ ಫಾಲ್ತು ಅಂತ್ರಿ ಎದ್ರ ರೇಸ ಮುಂದೆ ಹೋಗ್ಬೇಕಿಲ್ಲ ಹಿಂದೆ ಹೊಂಟೋದು ಇದು ಆಕ್ಚುಲಿ ಚೆನ್ನಾಗಿರೋದು. ರಿವರ್ಸ್ ಹೋಗ್ತೀರಿ ನೀವು ರಿವರ್ಸ್ ಹೋಗ್ತೀರಿ ವ್ಯವಸ್ಥೆ ಗೊತ್ತಿಲ್ಲ ಹಾಂ ಅದಕ್ಕೆ ಹೆಂಗಂದ್ರ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಸ್ಪೀಡ್ ಬಿಡ್ಬೇಕಲ್ಲ ಹಾಂ ಬಿಡ್ಲತ್ತೀವಿ ಪೂರಾ ಸ್ಲೋ ಆಗ್ತದ ಅದು ಪಿಕಪ್ ಸ್ಲೋ ಆದ್ರ ನಡಬರ್ಕ ಹೊಂಟಾಗ ಅವನನ್ನ ಕುತ್ಕೊಂಡು ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 7 ಕಲರ್ ಕೊಡೋದನ ಓಲೋದವನು ಆ 7 ಕಲರ್ದಾಗ ಯಾವ್ದು ಚಾಯ್ಸ್ ಮಾಡ್ಕೊಡ್ರಿ ನಡೀತದ ಇದು ನಮ್ಮ ಆಲ್ಮೋಸ್ಟ್ ಏನಾದ ಗ್ರೀನ್ ಸಮಥಿಂಗ್ ಏನೋ ಬರ್ತದ ಮತ್ತೊಂದು ಇದ್ರದ್ದು ಡಿಸ್ಅಡ್ವಾಂಟೇಜ್ ಹೇಳ್ಬೇಕಂತಂದ್ರೆ ಯಾರೇನು ಲೈಕ್ ಕೂತ್ಕೋತಾರಲ್ಲ ಹೆಣ್ಮಕ್ಳು ಅವ್ರು ಯಾರು ಕೂತ್ಕೊಟ್ಟು ಬಟ್ ಅವ್ರಿಗೊಂದೊಂದು ಚೆನ್ನಾಗೊಂದು ಫುಟ್ ರೆಸ್ಟ್ ಕೊಟ್ಟಿಲ್ಲ ಅದು ಬಿಟ್ಕೊಟ್ಟು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಫುಟ್ ರೆಸ್ಟೇ ಇಲ್ಲ ಅಂತಂದ್ರೆ ಅವ್ರ ಗಾಳಿ ಮೇಲೆ ಕೂತ್ಕೊಳ್ಬೇಕಾಗುತ್ತೆ ಅವ್ರು ಆರಾಮ್ಸೆ ಕಾಲ್ ಬಿಡ್ಬಿಟ್ಟು ಸೊ ಇಲ್ಲಿ ನೋಡಿ ಅವ್ರ ಕಾಲನ್ನು ಫುಲ್ ಗಾಳಿ ಮೇಲೆ ಹಾಕೊಂಡು ಗಾಳಿ ಮೇಲೆ ಹಾರಿಸ್ತಾ ಇರ್ತಾರಂತೆ ಬಟ್ ಫುಟ್ ರೆಸ್ಟ್ ಒಂದು ಕೊಡ್ಬೇಕಾಯ್ತು ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಸೊ ಮತ್ತೊಂದು ಬಂದ್ಬಿಟ್ಟು ಇಲ್ಲಿ ಚಾರ್ಜಿಂಗ್ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ ಸೊ ಜಸ್ಟ್ ನೀವು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ನಾನು ಹೇಳಿದಲ್ಲ ಬ್ರ್ಯಾಂಡ್ ವೈಸ್ ಚೆನ್ನಾಗಿ ಕೊಟ್ಟಿದ್ದಾನೆ ನೋಡಿ ಸೊ ಇದು ಓಪನ್ ಮಾಡಿದ್ರೆ ನಿಮಗೆ ಚಾರ್ಜಿಂಗ್ ಕಂಪಾರ್ಟ್ಮೆಂಟು ಚಾರ್ಜ್ ಹಚ್ಬೋದು ಇಲ್ಲಿ ಸೊ ಇದು ಅದರ್ ದೆನ್ ಎವ್ರಿಥಿಂಗ್ ಈಸ್ ಫೈನ್ ಎವ್ರಿಥಿಂಗ್ ಈಸ್ ಗುಡ್ ಅಂತ ಹೇಳ್ಬೋದು ಸೊ ಚೆನ್ನಾಗಿ ಇದು ಕೊಟ್ಟಿದ್ದಾನೆ ಫುಟ್ ರೆಸ್ಟ್ ನಿಮ್ಮ ಫ್ರಂಟಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ನೀವು ಏನು ಕಾಲಿಂದ ನೀವು ತೆಗಿಯಕ್ಕೆ ಹೋಗ್ತಿರಲ್ಲ ಅವು ಸ್ವಲ್ಪ ಸ್ಕ್ರಾಚಸ್ ಬೀಳುತ್ತೆ ಇಲ್ಲಿ ಜಾಸ್ತಿ ಸ್ಕ್ರಾಚಸ್ ಬೀಳುತ್ತೆ ಅದರ್ ದೆನ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬ್ಯಾಟ್ರಿ ಕೊಟ್ಟಿದ್ದಾನೆ ಬ್ಯಾಟ್ರಿ ಇರುತ್ತೆ ಇದ್ರೊಳಗೆ 3 kW ಬ್ಯಾಟ್ರಿ ಪ್ರೆಸೆಂಟ್ 3 kW ಯೂಸ್ ಮಾಡ್ತಾ ಇದಾರೆ ಇದಕ್ಕೆ ಈ ಒಂದು S1Xಗೆ ಸೊ ಇವಾಗ ನೋಡಿ ಪಾರ್ಕ್ ಇದೆ ಪಾರ್ಕ್ ಅಂತಿದೆ ಇವಾಗ ನಾನು ಪಾರ್ಕ್ ಮಾಡಿದ್ದೀನಿ ಜಸ್ಟ್ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಬ್ರೇಕ್ ಹಿಡಿದ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡ್ತೀನಿ ನಾರ್ಮಲ್ ಆಯ್ತು ನಾರ್ಮಲ್ದಾಗ ಇವಾಗ ನಾರ್ಮಲ್ ಇದೆ ಜಸ್ಟ್ ನಾನು ಮುಂದೆ ಹೋಗ್ತೀನಿ ಸೊ ಮುಂದೆ ಹೋಗ್ಬಿಟ್ಟು ಇವಾಗ ನಾನು ರಿವರ್ಸ್ ಹಾಕ್ತೀನಿ ಸೊ ಸ್ವಲ್ಪ ಹೈಟ್ ಅಲ್ಲಿ ಇದೆ ಬಟ್ ರಿವರ್ಸ್ ಜಾಸ್ತಿ ಹೋಗ್ತಾ ಇದೆ ಸೊ ಇದು ರಿವರ್ಸ್ ಯಾವಾಗ ನಾನು ನಾರ್ಮಲ್ ಮತ್ತೆ ಅಗೇನ್ ನಾನು ರಿವರ್ಸ್ ಆಫ್ ಮಾಡ್ಬಿಟ್ಟು ನಾರ್ಮಲ್ ಬರ್ತೀನಿ ಇದು ನಮ್ದು ನಾರ್ಮಲ್ ಸೊ ಇವಾಗ ನಿಮಗೆ ಮತ್ತೊಂದು ಬಂದ್ಬಿಟ್ಟು ನಿಮಗೆ LED ಇದು ಕೊಟ್ಟಿದ್ದಾನೆ ಇಂಡಿಕೇಟರ್ ಸೊ ಎಷ್ಟು ಕರ್ವ್ ಸ್ಪೇಸ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ ಕರ್ವ್ ಅಲ್ಲಿ ಕೊಟ್ಟಿದ್ದಾನೆ ಇಂಡಿಕೇಟರ್ ಸೊ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ನಾನು ಏನಂತಾರೆ ಬ್ರೇಕ್ ಹಿಡಿದ್ರೆ ಸೊ ಇದೆ ಹಂಗೆ ಕೊಟ್ಟಿದ್ದಾನೆ ನೋಡ್ರಿ ಅಲ್ಟಿಮೇಟ್ ಕೊಟ್ಟಿದ್ದಾನಲ್ಲ ಸೊ ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಈಗ ನಾನು ರೈಟ್ ಕಡೆ ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸೇಮ್ ಅದೇ ತರ ನಿಮಗೆ ಮುಂದಿಂದ ಅದೇ ಟೈಪ್ ಬ್ಲಿಂಕ್ ಆಗ್ತಾ ಇರುತ್ತೆ ಸೊ LED ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ನೋಡಿ ಸೊ ನೀವು ಇದ್ರ ಬಗ್ಗೆ ಏನು ಹೇಳಪ್ಲೇ ಇಲ್ಲ ಓಲಾ ಹೋಗ್ತಿದೆ ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ ನೋಡಿ ಸ್ಪೋರ್ಟ್ಸ್ ಮಾಡಿ ಹೋಗ್ತಿದ್ದಾನೆ ಸೊ ಓನ್ಲಿ ಎನ್ವೈರ್ಮೆಂಟ್ ಸಲಕ ಒಂದು ಇದು ಅಂತ ಯೂಸ್ ಮಾಡತ್ತಾರೆ ಇವಾಗ ಆಲ್ಮೋಸ್ಟ್ ನಮ್ಮದು ಗೌರ್ಮೆಂಟ್ ತಂದದ ಸೊ ಇವಾಗ ನೋಡಿ ನಾನು ಹಾಕ್ತೀನಿ ನಾರ್ಮಲ್ ಮೋಡ್ ನಾನು ಹೇಳ್ತಿಲ್ಲ ರೀ ಪಿಕಪ್ರ ಅಲ್ಟಿಮೇಟ್ ಅದ ಸೊ
ಸೊ ನಡೀತದ ಹೇಳ್ತಿಲ್ಲ. ನಾರ್ಮಲ್ ಮೋಡ್ನಾಗ ಮತ್ತು ಟೋಟಲಿ ಹೇಳ್ಬೇಕಂತಂದ್ರೆ ಈಗ ಬೆಂಕಿ ಅಂತ ಹೇಳ್ಬೋದು. 21 ಕಿಲೋಮೀಟ್ರ್ ನಡೆದದ ನೋಡಿ ಜಸ್ಟ್ ನಾವು ಬ್ರೇಕ್ ಹಿಡಿದ್ರೆ ಟೋಟಲಿ ಪಿಕಪ್ ಹಿಡಿತಾ ಇಲ್ಲ ಗಾಡಿ. ಸೊ ಅದಕ್ಕೆ ಏನಂತಾರೆ ಜಾಸ್ತಿ ಓಡ್ಸೋದು ಬೇಡ, ಯಾಕಂದ್ರೆ ಎಲ್ಲರೂ ಭಾಳ ನೋಡ್ಲತ್ತಾರ. ಜಸ್ಟ್ ನಾ ಇಲ್ಲಿಂದ ತಿರ್ಸ್ಕೊಂಡು ಹೋಗ್ಬಿಡೋದು ಬೆಸ್ಟ್ ಅಂತ ಅನಿಸ್ತದ. ಯಪ್ಪ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಓಡಿಸತ್ತೀನಿ, ಗಾಡಿ ಇಂಥ ಬುರ ಎಕ್ಸ್ಪೀರಿಯನ್ಸ್ ಅನಿಸ್ತದ ನನಗೆ. ಸೊ ಯಾಕಂತಂದ್ರೆ ಎಟ್ ಎ ಟೈಮ್ ನಿಮ್ಗೊಂದು ಪಿಕಪ್ ಕೊಡಲ್ಲ ಐತೆ ಅಂತಿಕೋರಿ, ಟ್ರಾಫಿಕ್ನಾಗ ಅದ್ರಾಗ ಭಾಳ ಪ್ರಾಬ್ಲಮ್ ಐತೆ ಅಂತಿಕೋರಿ. ನೋಡಿರಿ ಇವಾಗ ಹೊಡ್ಕೋತಿದ್ದೆ ನಾ ಹೆಂಗೆ ಭೀ ನಂಗೆ ಗೊತ್ತಿತ್ತು. ಯಾಕಂತಂದ್ರೆ ಪಿಕಪ್ ಇಲ್ಲ ಗಾಡಿ ಮೇಲೆ. ಇಂಥ ಟೈಮಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಭಾಳ ಪ್ರಾಬ್ಲಮ್ ಆಗ್ತಾವೆ ಅಂತಿಕೋರಿ. ಸೊ ಅದಕ್ಕೆ ನಾನು ನಂತರ ಸ್ಪೋರ್ಟ್ಸ್ ಮೋಡ್ ಹಾಕ್ಬಿಡ್ತೀನಿ. ಯಾಕಂದ್ರೆ ಸ್ಪೋರ್ಟ್ಸ್ ಮೋಡ್ನಾಗ ಏನಂತಾರೆ ಅಲ್ಟಿಮೇಟ್ ಇರ್ತದೆ, ಒಂದು ಜಲ್ದಿ ಪಿಕಪ್ ಕೊಡ್ತದೆ ಅಂತಂತಾರೆ. ನೋಡ್ರಿ ಈಗ ಅಂತ ಆರಾಮಾಗಿ ಹೋಗ್ಲತ್ತದ. ಬಟ್ ನಾವು ಆಲ್ಮೋಸ್ಟ್ ಏನಂತಾರೆ ಯಾರಿಗೂ ಇದು ಮಾಡೋಕ್ಕೆ ಬರಲ್ಲ. ಯಾಕಂತಂದ್ರೆ ಜಸ್ಟ್ ಯಾಕಂದ್ರೆ ಬ್ರೇಕ್ ಹಿಡಿಬೇಕಾಗ್ತದೆ. ಬ್ರೇಕ್ ಹಿಡಿಯಲ್ತಾನೆ ಏನಂತಾರೆ ಗಾಡಿಗೆ ಏನಂದ್ರೆ ಸ್ಟಾಪ್ ಮಾಡೋಕ್ಕೆ ಭೀ ಪ್ರಾಬ್ಲಮ್ ಆಗ್ತದೆ. ಸೊ ಯಪ್ಪ ಇಷ್ಟು ಡೇಂಜರ್ ಬೈಕ್ನ ಫಸ್ಟ್ ಟೈಮ್ ನೋಡುತ್ತೆ. ಯಾಕಂದ್ರೆ ಒಂದು ಗಾಡಿ ಹೊಡ್ಸ್ಕೊತೀವಿ ಈಗ ನಾ ಆಲ್ಮೋಸ್ಟ್ ಹೆದರಿಕೆ ಇರುತ್ತೆ. ಬಟ್ ಸಜೆಷನ್ ಮಾಡೋದಂದ್ರೆ ಫಸ್ಟ್ ಗಾಡಿ ಕಲೀರಿ. ಗಾಡಿ ಕಲ್ತು ಹೇಳತ್ತಿಲ್ಲ ಗಾಡಿ ತೊಗೋರಿ. ಸುಮ್ಮನೆ ಏನಂತಾರೆ ಎಲೆಕ್ಟ್ರಿಕ್ ಅಂತ ಹೇಳ್ತಾರೆ, ಎಲ್ಲರೂ ಗಾಡಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗಾಡಿ ನೋಡ್ರಿ ಇಲ್ಲೊಂದು ಏತರ್ ನಡೆದ. ಬಟ್ ಏತರ್ ನಾನು ನಡೆಸಿಲ್ಲ. ಬಟ್ ನೋಡೋಣ ಏತರ್ನ ಒಂದ್ಸಲ ಟ್ರೈ ಮಾಡೋಣ ಹಂಗದಂತ. ಬಟ್ ಓಲಾರ ಎಕ್ಸ್ಪೀರಿಯನ್ಸ್ ಬುರ ಅದ ಅಂತ ಅನ್ನಿಸ್ತು ಯಾಕೋ ನನಗೆ. ಎಕ್ಸ್ಪೀರಿಯನ್ಸ್ ಇತನ ಬುರ ಇತ್ತು ಗಾಡಿದು. ಅದರ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದ್ರೆ ಜಸ್ಟ್ ಇವಾಗ ಜಸ್ಟೆಡ್ ಅಂತ ಹೋಗಿನಿ. ಬಟ್ ಎಲೆಕ್ಟ್ರಿಕ್ ಬೈಕ್ಗಳ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಫಸ್ಟ್ ಆಫ್ ಆಲ್ ಇಷ್ಟ. ಯಾಕಂದ್ರೆ ಪೆಟ್ರೋಲ್ ರಿಲೇಟೆಡ್ ಏನ್ ರಿಲೇಟೆಡ್. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಇಲ್ಲಿ ಯಾವಾಗ ನೀವು ಟರ್ನಿಂಗ್ ಅಲ್ಲಿ ಬರ್ತೀರಿ ನಿಮ್ಗೆ ಪಿಕಪ್ ಜಾಸ್ತಿ ಬೇಕು ಅಂದ್ರೆ ಟರ್ನಿಂಗ್ ಅಲ್ಲಿ ಒಮ್ಮೆ ಆನ್ ದ ಸ್ಪಾಟ್. ಯಾಕಂದ್ರೆ ಬೇರೆ ಎದುರುಗಡೆ ಬರೋ ಗಾಡಿ ನಾವು ನೋಡ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಒಂದ್ಸಲ ಟರ್ನಿಂಗ್ ಆಯ್ತು ಅಂತಂದ್ರೆ ನಾವು ಆರಾಮ್ಸಿ ಟರ್ನಿಂಗ್ ಮಾಡ್ಕೊಂಡು ಬರ್ಬೋದು. ಬಟ್ ಈ ಗಾಡಿ ಭಯಂಕರ ಗಾಡಿ ಹೇಳತ್ತಿಲ್ಲ. ಇದು ಫಸ್ಟ್ ನೋಡ್ರಿ, ಗಾಡಿ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ರಿ, ಒಂದ್ 5 ಟೆಸ್ಟ್ ರೈಡ್ ಮಾಡಿ ಬಂದ್ಬಿಟ್ಟು ಆಮೇಲೆ ತಗೊಳ್ಳಿ. ಯಾಕಂದ್ರೆ ಜಸ್ಟ್ ಇವಾಗಿನ ಒಂದು ಗಾಡಿ ಹೊಡ್ಸ್ಕೊತಿದ್ದೇನೆ. ಇವಾಗ ಆಲ್ಮೋಸ್ಟ್ ಒಂದು ಆಟೋ ಬಂದು ಗೊತ್ತಿತ್ತು. ಬಟ್ ಅಂದ್ರೆ ಕವರ್ ಮಾಡ್ಕೊಂಡು ಬಂದ. ಯಾಕಂತಂದ್ರೆ ನೀವು ಕಾಸ್ಟ್ ವೈಸ್ ನೀವು ಉಳಿಸ್ಬೇಕಂತಂದ್ರೆ ಪೆಟ್ರೋಲ್ ಜಾಸ್ತಿ ಆಯ್ತದ. ನಾರ್ಮಲ್ ಇದು ಮಾಡ್ತೀವಿ ಅಂತಂದ್ರೆ ತಗೊಂಡ್ಬಿಡ್ರಿ, ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೈಟ್ ಚಾರ್ಜ್ ಮಾಡ್ಬಿಟ್ಟು ಮಾರ್ನಿಂಗ್ ಓಡಿಸ್ತೀವಿ ಅಂತಂದ್ರೆ ನೋ ಪ್ರಾಬ್ಲಮ್. ಯಾವ ಪೆಟ್ರೋಲ್ ಬಂಕ್ಗೂ ಹೋಗೋ ಹತ್ತಲ್ಲ. ಸೊ ಸಿಸ್ತರಿ ಬೆಂಕಿ ಅದ ಬೈಕ್ ಬಗ್ಗೆ ನಾವು ಹೇಳೋ ನೆಗೆಟಿವ್ ಇಲ್ಲ. ಮತ್ತೊಂದು ಸರ್ವಿಸಿಂಗ್ ಇಟ್ಕೊಂಡು ಸರ್ವಿಸಿಂಗ್ ಅಷ್ಟೇನು ಬರಲ್ಲ ಕಾಸ್ಟ್. ಇನಿಷಿಯಲ್ ಒಂದು ಸರ್ವಿಸಿಂಗ್ ಒಂದು ಮಿನಿಮಮ್ ಒಂದು ಕಾಸ್ಟ್ ಬರುತ್ತೆ. ಯಾಕಂದ್ರೆ ಓನ್ಲಿ ಲೇಬರ್ ಚಾರ್ಜ್ ಬರುತ್ತೆ, ಜಾಸ್ತಿ ಅಂತ ಬರಲ್ಲ ಅಂತ ಅನಿಸ್ತದೆ. ಸೊ ಅದು ಬಂದ್ಬಿಟ್ಟು ಓನ್ಲಿ ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿ 8 ವರ್ಷ ವಾರಂಟಿ ಇರುತ್ತೆ. ಯಾವಾಗ ಬ್ಯಾಟ್ರಿ ಡ್ರೈನ್ ಆಗ್ತಾವ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೋದು.